ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಭಾರತಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಆರೋಗ್ಯಕರವಾದ ಕಷಾಯದ ಪುಡಿ ಮತ್ತು ಕಷಾಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಾನಿವತ್ತು ಕಷಾಯದ ಪುಡಿ ಮಾಡೋದಕ್ಕೆ 2.5 ಕಪ್ ಧನಿಯಾ ತಗೊಂಡಿದ್ದೀನಿ. ಆಮೇಲೆ 1 ಕಪ್ ಜೀರಿಗೆ, 1 ಚಮಚ ಮೆಂತ್ಯ, 1 ಚಮಚ ಕಾಳುಮೆಣಸು, ಹಾಗೆ 1 ಚಮಚ ಸೋಂಪು, ಆಮೇಲೆ ಒಂದು 8 ಏಲಕ್ಕಿ, ಒಂದು 10 ರಿಂದ 12 ಲವಂಗ ಹಾಕ್ತಾ ಇದ್ದೀನಿ. ಇದು ಜ್ಯೇಷ್ಠ ಮಧು. ಇದು ಬೇರ್ ತರ ಇರುತ್ತೆ. ಇದನ್ನ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ತಗೋಬೇಕು. ಹಾಗೆ ಹಾಕಿದ್ರೆ ಪುಡಿ ಮಾಡುವಾಗ ಮಿಕ್ಸಿ ಬ್ಲೇಡ್ ಹಾಳಾಗತ್ತೆ. ಈಗ ಇದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಅರಿಶಿನ ಕೊಂಬು, ಇದನ್ನು ಈ ತರ ಕುಟ್ಟಿ ಪುಡಿ ಮಾಡಿ ತಗೋಬೇಕು. ಇದನ್ನು ಹಾಕ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಣಶುಂಠಿ ಪುಡಿನ ಬಳಸ್ತಾ ಇದ್ದೀನಿ. ಇದನ್ನ ಹುರಿಯೋದಕ್ಕೆ ಹಾಕೋದ್ ಬೇಡ, ನಾನು ಇದನ್ನ ಪುಡಿ ಮಾಡುವಾಗ ಹಾಕ್ತೀನಿ. ನೀವೇನಾದ್ರೂ ಒಣಶುಂಠಿ ತಗೊಂಡ್ರೆ ಅದನ್ನ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ತಗೋಬೇಕು. ಈಗ ಊರಿನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಹಾಕಿರೋ ಎಲ್ಲಾ ಪದಾರ್ಥನೂ 5 ರಿಂದ 6 ನಿಮಿಷ ಕೈ ಬಿಡದಂಗೆ ಹುರ್ಕೋಬೇಕು. 5 ರಿಂದ 6 ನಿಮಿಷ ಆದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಒಳ್ಳೆ ಪರಿಮಳ ಬರುತ್ತೆ. ಇಷ್ಟ ಆದ್ರೆ ಸಾಕು. ಈಗ ಇದನ್ನ ಪೂರ್ತಿ ತಣ್ಣಗಾಗಕ್ ಬಿಡ್ಬೇಕು. ಹುರಿದಿರೋ ಪದಾರ್ಥ ಎಲ್ಲ ತಣ್ಣಗಾಗಿದೆ. ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಹಾಗೆ ಇದರಲ್ಲಿ ಅರಿಶಿನ, ಶುಂಠಿ, ಏಲಕ್ಕಿ, ಲವಂಗ, ಜ್ಯೇಷ್ಠ ಮಧು, ಕಾಳುಮೆಣಸು ಎಲ್ಲ ಯೂಸ್ ಮಾಡಿರೋದ್ರಿಂದ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗತ್ತೆ. ಆಮೇಲೆ ಇದಕ್ಕೆ 2 ಚಮಚ ಶುಂಠಿ ಪುಡಿ ಹಾಕ್ತಾ ಇದ್ದೀನಿ. ಈಗ ಇದನ್ನ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಈಗ ಕಷಾಯದ ಪುಡಿ ರೆಡಿ ಆಗಿದೆ. ಈಗ ಇದರಿಂದ ಕಷಾಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಕಷಾಯ ಮಾಡೋದಕ್ಕೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ 1 ಲೋಟ ನೀರ್ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಒಂದ್ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದು. ನೀವು ಸಕ್ಕರೆ ಬೇಕಾದ್ರೂ ಬಳಸಬಹುದು. ಬೆಲ್ಲ ಎಲ್ಲ ಕರಗಿ ನೀರು ಒಂದು ಕುದಿ ಬರ್ಬೇಕು. ಈಗ ನೀರ್ ಕುದಿಯೋದಕ್ಕೆ ಶುರುವಾಗಿದೆ. ಈಗ ಇದಕ್ಕೆ 1 ಚಮಚ ಕಷಾಯದ ಪುಡಿ ಹಾಕ್ತಾ ಇದ್ದೀನಿ. ಕಷಾಯದ ಪುಡಿ ಹಾಕಿದ್ಮೇಲೆ ಮತ್ತೆ ಇನ್ನೊಂದ್ಸಲ ನೀರ್ನ ಕುದಿಸ್ಕೋಬೇಕು. ಆಮೇಲೆ ಫ್ಲೇಮ್ ನ ಆಫ್ ಮಾಡ್ಬೇಕು. ಹಾಗೆ ಇದಕ್ಕೆ 1 ಲೋಟ ಕಾಯಿಸಿರೋ ಹಾಲನ್ನ ಹಾಕ್ತಾ ಇದ್ದೀನಿ. ಈಗ ಕಷಾಯ ರೆಡಿ ಆಗಿದೆ. ಈಗ ಇದನ್ನ ಒಂದು ಸ್ಟೈನರ್ ಇಂದ ಸೋಸ್ಕೋಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಕಷಾಯ ಮಾಡೋದು ಹೇಗೆ ಅಂತ. ನೆಗಡಿ, ಕೆಮ್ಮು ಏನಾದ್ರೂ ಇದ್ರೆ ದಿನಕ್ಕೊಂದ್ಸಲ ಈ ತರ ಕಷಾಯ ಮಾಡಿ ಕುಡಿಯೋದ್ರಿಂದ ಅದನ್ನು ಕಡಿಮೆ ಆಗತ್ತೆ. ನೀವು ಒಂದ್ಸಲ ಈ ತರ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.